ಆಮೇಲೆ ಇವ್ರದ್ದೊಂದು ಸ್ವಲ್ಪ ಈ ಡ್ರಾಮಾಗಳು ಸ್ವಲ್ಪ ತೋರ್ಸಪ್ಪ, ಎರಡು ಮೂರು ತೋರ್ಸ್, ಜಾಸ್ತಿ ತೋರಿಸ್ತಾರೆ ತಲೆಗೆ. ಚಿಕ್ಕಬಳ್ಳಾಪುರದಲ್ಲಿ ಒಂದೇ ಒಂದು ಓಟು, ಜಸ್ಟ್ ಒಂದು ಓಟು ಲೀಡ್ ತೆಗೆದ್ರೆ ನಾನು ರಾಜಕೀಯ ಬಿಟ್ಟೋಗಕ್ಕೆ ರೆಡಿ. ವಿಶ್ವಾಸ ವ್ಯಕ್ತಪಡಿಸಿದರು. ಒಂದೂವರೆಗೆ ನಮ್ಮ ಸೆಲೆಬ್ರೇಷನ್ ನಮ್ಮ ಅಧ್ಯಕ್ಷನ ಉಪಾಧ್ಯಕ್ಷ ನನಗೆ ನನ್ನ ಕೌನ್ಸಿಲರ್ಸ್ ಮೇಲೆ ನೋಡ ಸಂಸದರ ನಾನು 1.5 ನಿಮಿಷ ಡೈಲಾಗು ಕರೆಕ್ಟಾಗಿ ರಿಪೀಟ್ ಮಾಡಿ ಝೂಮ್ ಹಾಕೊಂಡು ಕೇಳಿ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದೇ ಒಂದು ಓಟು ಸುಧಾಕರ್ ಎಕ್ಸ್ಟ್ರಾ ತಗೊಂಡ್ರೆ ನಾನು ರಾಜೀನಾಮೆ ಕೊಡ್ತೀನಿ. ಈಗಲೂ ಚಿಕ್ಕಬಳ್ಳಾಪುರದಲ್ಲಿ 3 ಸಲ MLA ಆಗಿದ್ದು ಅವ್ರು ಒಂದೇ ಒಂದು ಓಟ್ ತಗೊಳ್ಳಿ, ನಾನು ರಾಜೀನಾಮೆ ಪತ್ರ ಎತ್ಕೊಂಡು ಬರ್ತೀನಿ. ಏನು ಕೇಳ್ತಾರೆ ಸುಮ್ಮನೆ ಸರ್, ನಾನು ಮಾಡಿರೋ ಚಾಲೆಂಜಿಂಗ್ ನಾನು ಹೇಳ್ತಾ ಇದ್ದೀನಿ. ವಿಶಿಷ್ಟವಾದ ತಾಕತ್ತೆ ಕರ್ನಾಟಕದ ಒಂದು ಮನೇಲಿ ಆರೋಗ್ಯ ಸಮಸ್ಯೆ ಬಂದ್ರೆ ನೋಡ್ಕೊಳ್ಳೋದು ಕಷ್ಟ. ಅಂತ ಒಂದು 7 ಕೋಟಿ ಕನ್ನಡಿಗರ ಆರೋಗ್ಯವನ್ನ ಕಾಪಾಡೋ ಜವಾಬ್ದಾರಿಯನ್ನು ಹೊತ್ತು ಯಶಸ್ವಿಯಾದಂತಹ ಒಂದು ಆರೋಗ್ಯ ಸಚಿವರಿಗೆ ಜನ್ಮ ಕೊಟ್ಟ ಮಣ್ಣಿದು. ಚಿಕ್ಕಬಳ್ಳಾಪುರ ಮೆಡಿಕಲ್ ಕಾಲೇಜ್ 100 ಸೀಟು ಫಸ್ಟ್ ರೌಂಡ್ ರಿಜೆಕ್ಟ್ ಆಗೋಯ್ತು. ಆದ್ರೆ ಇಮಿಡಿಯೇಟ್ ಆಗಿ ಅವ್ರು ಡೆಲ್ಲಿಗೆ ಹೋಗಿ 2 ದಿನ ಅಲ್ಲೇ ಕೂತು ಇಮಿಡಿಯೇಟ್ ಆಗಿ ನಮ್ಮ ಕಾಲೇಜ್ ಸ್ಟಾರ್ಟ್ ಆಗ್ಬೇಕು ಅಂತ ಹೇಳ್ತಂದ್ರು. ಇವತ್ತು 100 ಜನ ಎಕ್ಸ್ಟ್ರಾ ಡಾಕ್ಟರ್ಸ್ ಆಗ್ತಿದ್ದಾರೆ. ಸರ್, ನಿಮ್ಮ ಆ ಕಷ್ಟ ನನಗೆ ಗೊತ್ತಿದೆ. ಹ್ಯಾಟ್ಸ್ ಆಫ್ ಟು ಯು. ಅವ್ರು ಗೆದ್ರೆ ಅಥವಾ ನಾನು ಗೆದ್ರೆ, ನಾವು ಯಾರಾದ್ರೂ ಗೆದ್ರೆ ತಾಲೂಕೆಲ್ಲ ಒಂಥರ ಸಂತೋಷ ಪಡ್ಬೋದು. ಆದ್ರೆ ಅವ್ರನ್ನ ಪೇಪರಲ್ಲಿ ನೋಡಿದಾಗ ಕಾಂಪ್ಲಿಮೆಂಟ್ ಇದೆ ನೋಡಿ. ಏನು ಮಾಡಿದ್ರು ಅಂದ್ರೆ ನನ್ಗೊಂದು ಡೈಲಾಗ್ ಜ್ಞಾಪಕ ಬರುತ್ತೆ, ತಗ್ಗಿಯದೇನೆ ಅಂತ. ಇದೇ ಮಣ್ಣಿಂದ ಒಬ್ಬ ಮುಖ್ಯಮಂತ್ರಿ ಖಂಡಿತವೂ ಬರ್ತಾರೆ. ಈಗ ಹೇಳೋ ಮಾತು ಇನ್ನೊಂದು ಸೆಕೆಂಡ್ ಇರಲ್ಲ. ಹದಿನೆಂಟನೇ ಯಾವ ಸ್ಥಾನ? 22ನೇ ಸ್ಥಾನ ಇರ್ಲಿ. ಈಗ ಅಂದ್ರೆ ಒಬ್ಬ ವ್ಯಕ್ತಿ 2 ಮುಖಗಳನ್ನ ನೋಡಿ ಅಂತಷ್ಟೇ ನೋಡಿದ್ದೀರಿ. ಇನ್ನೊಂದ್ಸಲಿ ನಿಮ್ಗೆ ಪ್ರದರ್ಶನ ಮಾಡೋಣ ಅಂತ ಹೇಳ್ತೇನೆ. ಇನ್ನೂ ಅನೇಕವಿದೆ. ನಮ್ಮ ಈ ಶಾಸಕ, ದ ಸೋಕಾಲ್ಡ್ ಶಾಸಕ, ಆತನಿಗೆ ಏನಾದರೂ ಮಾಡಿ ಇದೊಂದು ಪ್ರಕರಣ ಸಿಕ್ಕಿದೆ, ಅದು ಸಾವಾಗಿರೋದಕ್ಕೆ ನೋವಿಲ್ಲ. ಅದಕ್ಕೊಂದು ವಾರದಿಂದ ಒಬ್ಬ ಇದೇ ದಲಿತ ಹುಡುಗ ಪೆಟ್ರೋಲ್ ಬಂಕಲ್ಲಿ ನೇಣಿಗೆ ಶರಣಾಗಿರ್ತಾನೆ. ಅವನ ಬಗ್ಗೆ ಯಾಕೆ ಹೋಗಿಲ್ಲ? ಒಂದೇ ವಾರದಿಂದ ಅದೇ ವಾರ್ಡಲ್ಲೇ ಅಲ್ಲಿಗೆ ಹೋಗಿಲ್ಲ. ಯಾಕೆಂದ್ರೆ ಅಲ್ಲಿ ಸುಧಾಕರ್ ಹೆಸರಿಲ್ಲ. ಇಲ್ಲಿ ಅವರಿಗೆ ಮುಖ್ಯವಾಗಿರುವಂತದ್ದು ಸುಧಾಕರ್ ಹೆಸರಿದೆ. ಏನಾದರೂ ಮಾಡಿ ರಾಜಕೀಯವಾಗಿ ಅವ್ರನ್ನ ಮುಗಿಸ್ಬಿಡ್ಬೋದು. ದಲಿತರ ಹೆಸರನ್ನ ಇಟ್ಕೊಂಡು ಅವ್ರಿಗೇನಾದರೂ ಒಂದು ಪ್ರಚೋದನೆ ಮಾಡಿ ಇವ್ರನ್ನ ಅವ್ರ ವಿರುದ್ಧ ಮಾಡಬೇಕು ಅನ್ನುವಂಥ ಹುನ್ನಾರ, ರಾಜಕೀಯ ಪ್ರೇರಿತವಾಗಿರ್ತಕ್ಕಂಥ ಷಡ್ಯಂತ್ರ ನನ್ನ ಮೇಲೆ ಇದನ್ನ ಇವ್ರು ಮಾಡಿದ್ದಾರೆ. ಇದಕ್ಕೆ ಗುಲಾಮರಂತೆ, ಐ ಆಮ್ ಸಾರಿ ಟು ಸೇ ದಿಸ್ ವರ್ಡ್, ಗುಲಾಮರಂತೆ ವರ್ತಿಸಿದ್ದಾರೆ ಪೊಲೀಸ್ನ ಇಲಾಖೆ. SP, DOSP, ಸರ್ಕಲ್, ಇಷ್ಟು ಜನ ಇದ್ದೀರಿ. ನಾನೇನು, ನನ್ನ ವ್ಯಕ್ತಿತ್ವ ಏನು ನಿಮಗೆ ಗೊತ್ತಿಲ್ವಾ? ಅಥವಾ ಇದೇ ಕೇಸಲ್ಲಿ ನೀವೇನಾದರೂ ಪ್ರಾರಂಭದಲ್ಲಿ ನೀವು ತನಿಖೆ ಮಾಡಿದ್ದೀರಾ? ಮಾಡಿಲ್ಲ. A1 ನನ್ನ ಹೆಸರಾಗ್ತಾರೆ, A1 MP ಅವ್ರ ಹೆಸರಾಗ್ತಾರೆ ಮತ್ತು ಅಟ್ರಾಸಿಟಿ ಕೇಸ್ ಆಗ್ತದೆ. ಏನ್ ಹೇಳುತ್ತೆ ಅಟ್ರಾಸಿಟಿ ಕೇಸು? ನಾನು ಬಹಿರಂಗವಾಗಿ ಆ ವ್ಯಕ್ತಿಯನ್ನ ಜಾತಿ ಹಿಡಿದು ನಿಂದಿಸಿರ್ಬೇಕು. ಲೆಕ್ಕ ಹಾಕಿ
ನಿಂದಿಸಿರ್ಬೇಕು. ನಾನಿರೋದಲ್ಲಿ ದೆಹಲಿಯಲ್ಲಿ 2000 ಕಿಲೋಮೀಟರ್ ಆಚೆ. ನನಗೂ ಅದನ್ನ ಫೋನ್ ಕಾಂಟ್ಯಾಕ್ಟ್ ಇದೆಯಾ? ಇಲ್ಲ. ಮೆಸೇಜ್ ಕಾಂಟ್ಯಾಕ್ಟ್ ಇದೆಯಾ? ಇಲ್ಲ. ಎಲ್ಲಿ ಬೈದಿದ್ದೀರಿ ಪುರಾವೆ ಇದೆಯಾ? ಇಲ್ಲ. ಇದನ್ನ ನೀವು ಮಾಡಿದ್ರಿ. ನಾನು ಆ ವ್ಯಕ್ತಿಗೆ ಪ್ರಚೋದನೆ ಮಾಡಬೇಕು. ಯಾರಿಗೆ? ಬಾಬು ಅನ್ನುವಂತ ವ್ಯಕ್ತಿಗೆ ಪ್ರಚೋದನೆ ಮಾಡಬೇಕು, ಭಯ ಇಡಿಸಿರ್ಬೇಕು, ಇಡಿಸಿ ಆತ್ಮಹತ್ಯೆಗೆ ನಾನು ಪ್ರೇರಣೆಯನ್ನ ಕೊಟ್ಟಿರ್ಬೇಕು. ನೇರವಾಗಿ ಅಲ್ಲಿತ್ತು, ಜಾಗದಲ್ಲಿತ್ತು. ಇದೇನ ನಾನು ಇದನ್ನ ಮಾಧ್ಯಮ ಸ್ನೇಹಿತರು ಕೂಡ ಸ್ವಲ್ಪ ಪ್ರಶ್ನೆ ಮಾಡಬೇಕಾಗ್ತದೆ. ತಾವು ಕೂಡ 15 ವರ್ಷಗಳಿಂದ ನನ್ನನ್ನು ನೋಡಿ ಎಲ್ಲಾದ್ರೂ ಒಂದು ಅಲ್ಲೋ ಇಲ್ಲೋ ಕೇಳಬೇಕು ನೀವು. ಇಲ್ಲ ಸ್ವಾಮಿ, ಡಾಕ್ಟರ್ ಹಿಂಗೆ ಇಸ್ಕೊಂಡವ್ರೆ ಅಥವಾ ಅವ್ರು ಇನ್ನೊಬ್ರು ಹಿಂಗೆ ಇಸ್ಕೊಂಡವ್ರೆ ಅಂತ ಕೇಳಿರ್ಬೇಕು. ಕೊಟ್ಟಿರೋದು ಗೊತ್ತೇ ಹೊರತು ನಾನು ಈಸ್ಕೊಂಡಿರೋದು ನಂಗೆ ಗೊತ್ತಿಲ್ಲ ಜೀವನ.